ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳೆಯ ಚಿಂತನ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಶ್ರೀಮುರಳಿ ಅವರ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ ಬಗೀರಾ ಸಿನಿಮಾದ ಅಫಿಷಿಯಲ್ ಟೀಸರ್ ಮೇಲೆ ರಿಯಾಕ್ಟ್ ಮಾಡಕ್ ಕೊಟ್ಟಿದ್ದೀನಿ. ಸೊ ಇನ್ಯಾಕ್ತಡ, ಲೆಟ್ಸ್ ಗೋ. Taxi பண்ணுவாரோ? I'm about to fuck shit. ನೈಸ್. ಸಕ್ಕತ್ತಾಗಿತ್ತು ಟೀಸರು. ಆ್ಯಂಡ್ ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಶ್ರೀಮುರಳಿ ಸರ್. ನನಗೆ ಈ ಟೀಸರ್ ನೋಡಿದ ಮೇಲೆ ಏನಿಸ್ತು ಅಂದರೆ ಇದೊಂದು ಕಂಪ್ಲೀಟ್ ಒಂದು ಆ್ಯಕ್ಷನ್ ಪ್ಯಾಕ್ಡ್ ಫಿಲಮ್ ಅನಿಸ್ತು. ಅಂದರೆ ಈ ಟ್ರೇಲರು ಅಷ್ಟೇ, ನೀವು ಒನ್ ಮಿನಿಟ್ 25 ಸೆಕೆಂಡ್ಸಲ್ಲೂ ಡೈಲಾಗ್ಸ್ ಎಲ್ಲೂ ಇಲ್ಲ, ಬಟ್ ಅಷ್ಟು ಬರೀ ಆ್ಯಕ್ಷನ್ಸಲ್ಲೇ ಕವರ್ ಮಾಡಿದ್ರು. ಬಟ್ ಅವ್ರ ಲುಕ್ ಮೇಲೆ ಫೋಕಸ್ ಮಾಡಿದ್ರು. ಲುಕ್ಗಿಂತ ಅವ್ರು ನೋಡಿ ಒಂದು ಥೀಮ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ. ನಮಗೆ ಇದರಲ್ಲಿ ಸಿನಿಮಾಟಿಕ್ ಆಫ್ ಶಾರ್ಟ್ಸ್ ಇರ್ಬೋದು, ಆ ಮೇಕಿಂಗ್ ಸ್ಟೈಲ್ ಇರ್ಬೋದು, ವಿಜುವಲ್ಸ್ ಅವೆಲ್ಲ ಸಖತ್ತಾಗಿತ್ತು. ಎಲ್ಲೂ ನನಗೆ ಮಿಸ್ಟೇಕ್ಸ್ ಕಂಡಿಲ್ಲ. ಮತ್ತು ಇದು ಅಷ್ಟೇ, ಆ ಮ್ಯೂಸಿಕ್ಕು ಅಷ್ಟೇ ಒಂಥರ ಡಿಫ್ರೆಂಟಾಗಿ ಒಂದು ಹಾಲಿವುಡ್ ಟಚ್ ಕೊಟ್ಟಂಗಿತ್ತು ಒಂದು ಸಾಂಗಿಗೆ. ಆಮೇಲೆ ಇದು ಅಷ್ಟೇ, ನನಗೆ ಇದನ್ನು ಈ ಟೀಸರ್ ನೋಡಿದ್ಮೇಲೆ ಗೊತ್ತಾಗೋದೇನೆಂದರೆ, ನನಗನ್ಸಿದ್ದೇನೆಂದರೆ ಶ್ರೀಮುರಳಿ ಅವ್ರದ್ದು ಒಂದು ಲುಕ್ ಇದೆ. ಒಂದು ಅವರು ಪೊಲೀಸ್ ಕಾಪ್, ಒಂದು ಪೊಲೀಸ್ ಆಗಿ ಒಂದು ರೋಲ್ ಪ್ಲೇ ಮಾಡ್ತಾರೆ. ಮತ್ತೊಂದು ನನಗನ್ಸಿದ್ದೇನಪ್ಪ ಅಂದರೆ, ಈಗ ಅವ್ರದ್ದು ಒಂದು ಥರ ಆ ಮಾಸ್ಕ್ ಹಾಕ್ಕೊಂಡು ಆ ಶೇಡ್ ತೋರಿಸಿದ್ರೆ ನೋಡಿ, ಒಂದು ಈಗ ಹಿಂಗೆ ರಾತ್ರಿ ಹೊತ್ತು ಅವ್ರು ಹೇಳ್ತಾರೆ ಒಂದು ಸೊಸೈಟಿ ಬಿಕಮ್ಸ್ ಅ ಜಂಗಲ್. ಅಂದರೆ ಎಲ್ಲ ಕಿರಾತಕರು ಎಲ್ಲ ಕಡೆ ತುಂಬಿದ್ದಾರೆ, ಎಲ್ಲ ಕಡೆ ಕೊಲೆ ದರೋಡೆ ನಡೀತಾ ಇದೆ ಅಂತ ನಮ್ಗೊಂದು ಅರ್ಥ ಆಗುತ್ತೆ. ಸೊ ಅದನ್ನು ತಡೆಯೋಕ್ಕೆ ರಾತ್ರಿ ಹೊತ್ತು ಲೈಕ್ ಬ್ಯಾಟ್ಮ್ಯಾನ್ ಥರ ತಡೆಯೋಕ್ಕೆ ಹೋಗೋ ಒಂದು ಸೂಪರ್ ಕ್ಯಾರೆಕ್ಟರ್ ಅಂತ ನನಗನ್ಸ್ತಪ್ಪ. ಅಂದರೆ ಈಗ ಅದೇ ಹೇಳ್ದಂಗೆ ಬ್ಯಾಟ್ಮ್ಯಾನ್ ಥರ ರಾತ್ರಿ ಹೊತ್ತು ಎಲ್ಲ ಕ್ರಿಮಿನಲ್ಸ್ನ ಹಿಡಿಯೋಕ್ಕೆ ಸಾಯಿಸೋಕ್ಕೆ ಹೋಗುವಂಥ ಒಬ್ಬ ಸೂಪರ್ ಹೀರೋ. ಅದು ನಾನು ಕೇಳೋ ಪ್ರಕಾರ ಇದಕ್ಕೊಂದು ಸೂಪರ್ ಹೀರೋ ಟಚ್ ಕೂಡ ಕೊಟ್ಟಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ನನಗೆ ಅಷ್ಟು ಕ್ಲಾರಿಟಿ ಇಲ್ಲ. ಸೊ ಅದೇ ಆ ಲುಕ್ ನೋಡಿದಾಗ ನನಗೆ ಅವ್ರ ಹಂಗೆ ಕ್ಯಾರೆಕ್ಟರ್ ಇರ್ಬೋದು ಅಂತ ನನಗನ್ಸಿದ್ದಪ್ಪ. ತುಂಬ ಚೆನ್ನಾಗಿತ್ತು. ಲಾಸ್ಟಲ್ಲಿ ಒಂದು ಮಾಸ್ಕ್ ಹಾಕೊಂಡು ಲುಕ್ ಇದಲ್ಲ, ಅದು ಏನು ಗುರು ಸಕ್ಕಾಗಿತ್ತು ಆ ಲುಕ್ಕು. ಆ್ಯಂಡ್ ಇದು ಅಷ್ಟೇ, ಇದು ನಂಗೆ ಮೇನ್ ಎಕ್ಸೈಟ್ ಆಗಿರೋ ರೀಸನ್ ಅಂದರೆ, ಒಂದು ಶ್ರೀಮುರಳಿ ಅವರು, ಮತ್ತೊಂದು ಪ್ರಶಾಂತ್ ನೀಲ್ ಡೈರೆಕ್ಷನ್ ಮಾಡ್ತಿದ್ರು. ಅವ್ರದ್ದೇ ಕತೆ ಬರ್ತಿದ್ದವರು. ಸೊ ಆ ರೀಸನ್ಗೋಸ್ಕರ ಸಿಕ್ಕಾಬಡೆ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ಆ್ಯಸ್ ಯೂಶುವಲ್ ಅವರೊಂದು ಕ್ಯಾರೆಕ್ಟ್ರಿಗೆ ಒಂದು ಹೈಪ್ ಕೊಡೋಕ್ಕೋಸ್ಕರ ಒಂದು ಸಣ್ಣ ಹುಡುಗನ ಹಿಡ್ಕೊಂಡು ಬಗೀರಾ ಅಂತ ಹುಗ್ಸಿದ್ದಾರೆ. KGF ಅಲ್ಲಿ ಅಟ್ಟಿ ಹುಡುಗ ಬಂದಿರ್ಬೋದು. ಆ್ಯಂಡ್ ಆ ಥರ ಯೂಸ್ ಮಾಡ್ತಾನೆ ಇರ್ತಾರೆ. ಬಟ್ ಅದು ಏನು ಬೇಜಾರ, ಪ್ರತಿ ಸಲ ನೋಡಿದಾಗಲೂ ನ್ಯೂ ಒಂದು ಎಫೆಕ್ಟ್ ಕೊಟ್ಟಂಗೆ ಇರುತ್ತೆ. ಇದಲ್ಲೂ ಅಷ್ಟೇ, ಈ ಟೀಸರ್ಲು ನನಗೆ ಹೊಸತನ ಕಾಣುತ್ತೆ. ಅಂದರೆ ಅವ್ನ ಮೇಕಿಂಗ್ ಸ್ಟೈಲ್ ಇರ್ಬೋದು, ಆಮೇಲೆ ಆ ಲುಕ್ ಇರ್ಬೋದು, ಒಂದು ಕತೆ ಎಲ್ಲೂ ಬಿಟ್ಕೊಟ್ಟಿಲ್ಲ, ಹಾಗೆ ಒಂದು ಹೊಸತನ ಕಾಣ್ತು. ನೋಡಬೇಕು ಯಾವಾಗ ರಿಲೀಸ್ ಡೇಟ್ ಕೂಡ ಅದ್ರ ಬಗ್ಗೆನೂ ಏನೂ ಹೇಳಿಲ್ಲ, ಕಾದು ನೋಡಬೇಕು. ಆ್ಯಂಡ್ ಹೊಂಬಾಳೆ ಫಿಲಮ್ಸ್ ಏನು ಗುರು, ಏನು ಕ್ರಿಯೇಟಿವ್ ಗುರು, ಒಂದೊಂದು ಸಿನಿಮಾನೂ ಒಂದು ಬಂಗಾರ ಗುರು ನಿಮ್ಮದು. ಏನು KGF, ಕಾಂತಾರ, ಆಮೇಲೆ ಎಷ್ಟು ಮೂವಿ ಬರ್ತಾನೆ ಇದೆ. ನಮ್ಮ ಹೆಮ್ಮೆಯ ಕನ್ನಡ ಫಿಲ್ಮ್ ಪ್ರೊಡಕ್ಷನ್ ಅನ್ಬೋದು. ಆ್ಯಂಡ್ ಮತ್ತೊಂದು ಹೇಳಬೇಕು, ಆ ಟೀಸರ್ ಒಂದು ಸುಟ್ಟು ಹೋಗುವಂಥ ಹುಡುಗಿ ಥರ ತೋರಿಸಿದ್ರಲ್ಲ, ನಂಗೆ ಅದು ಒಂದು ಸೆಕೆಂಡ್ ನೋಡಿದಾಗ ಈ ಬಾಲಿವುಡ್ ಆ್ಯಕ್ಟ್ರೆಸ್ ತಾಪ್ಸಿ ಪನ್ನೆ ನೋಡ್ದಂಗೆ ಆಯ್ತು. ಏನಕ್ಕೆ ಗೊತ್ತಿಲ್ಲ, ನನಗೆ ಹಂಗೆ ಅನಿಸ್ತು, ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು, ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಸೊ ದಟ್ಸ್ ಆಲ್ ಗೈಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೋಗೋ ಸಬ್ಸ್ಕ್ರೈಬ್ ಮಾಡಿ, ಹೋಗೋ ಬೆಲ್ ಐಕಾನ್ನ ಒತ್ತಿ. ನಾನು ಹೀಗೆ ಎಂಟರ್ಟೈನಿಂಗ್ ವಿಡಿಯೋಸ್ ತರ್ತಾನೆ ಇರ್ತೀನಿ. ಬಾಯ್.